ಅಫ್ಕೋರ್ಸ್ ವಿಷ್ಣು ಸರ್ ಬಗ್ಗೆ ಪ್ರಪಂಚ ನೋಡದ ವಿಷ್ಣು ಸರ್, ಯಾಕೆಂದರೆ ನಾವೆಲ್ಲ ಕಂಡುಬಿಡೋ ಹೊತ್ತಿಗೆ ಬರೀ ಸಿನಿಮಾದಲ್ಲೇ ಅವ್ರನ್ನ ನೋಡಿದ್ದೆ ಹೊರತು, ಬಟ್ ವ್ಯಕ್ತಿಗತವಾಗಿ ಅವರು ಹೇಗೆ ಭಾಳ ಸಿಸ್ಟಮೆಟಿಕ್ ಮನುಷ್ಯರು ಮೇಡಮ್. ಒಬ್ಬರು ಕಾಲ್ ಶೀಟ್ ಒಬ್ರು ಕೊಟ್ಟರೆ ಬೆಳಗ್ಗೆ 9 ಗಂಟೆ ಶೂಟಿಂಗು ಅಂತಂದರೆ 8:15 ಗಂಟೆ ಕರೆಕ್ಟಾಗಿ ಲೊಕೇಶನ್ ಇರೋರು. ಸಂಜೆ 6 ಗಂಟೆ ಮೇಲೆ ಶೂಟಿಂಗ್ ಮಾಡ್ತಿರ್ಲಿಲ್ಲ ಅವರು. ಜಯನಗರದಲ್ಲಿ ಮನೆ ಇದ್ದರೂ ಕೂಡ ಅಶೋಕ ಹೋಟ್ಲ್ ಪರ್ಮನೆಂಟಾಗಿ ಅವರು ಶಟ್ಲ್ ಆಡೋಕ್ಕೆ ಬರೋರು, ಸ್ವಿಮ್ ಮಾಡೋಕ್ಕೆ ಬರೋರು. ಅವೆರಡು ಆದಮೇಲೆ ಇನ್ಯಾರನ್ನ ಭೇಟಿ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ಸ್ನ ಅಲ್ಲಿ ಬರೋರು ಅವರು. ಆಯಿತಾ, ಒಂದು ದಿವಸ ಯಾರಿಗೂ ತೊಂದರೆ ಕೊಡೋದಾಗಲಿ ಅಥವಾ ತುಟಾಯಿಸಿ ಮಾತಾಡೋದಾಗಲಿ, ನನಗೆ ಹೇಳಿದ್ನಲ್ಲ, ಅವ್ರ ಮುಂದೆ ಎಷ್ಟು ಚಿಕ್ಕವ ನಾನು, ಒಂದು ದಿವಸ ಕೂಡ ಏಕವಚನದಲ್ಲಿ ಮಾತಾಡಿಲ್ಲ. ನಮ್ಮ ಮನೆಗೆ ಮದುವೆಗೆ ಬಂದಿದ್ದಾರೆ, ನಮ್ಮ ಮನೆ ಫಂಕ್ಷನ್ಸ್ಗಳಿಗೆ ಬಂದಿದ್ದಾರೆ, ಮನೆ ಕರೆಯೋರು, ಒಳ್ಳೆ ಬೆಳ್ಳಿ ತಟ್ಟೆಲಿ ಊಟ ಮಾಡಿಸೋರು. ಹಾಂ, ಆಮೇಲೆ ವರ್ಷಕ್ಕೊಂದ್ಸತಿ ತಿರುಪ್ತಿ ಕರ್ಕೊಂಡು ಹೋಗೋರು ಎಲ್ಲರನ್ನು ಬಸ್ಸಲ್ಲಿ. ಒಬ್ಬ ಪ್ರಶ್ನವ್ರು ಬಂತು ಅಂದರೆ ರಾತ್ರಿ ಪ್ರಯಾಣ ಮಾಡಬಾರ್ದು, ಅವ್ರಿಗೆಲ್ಲ ಫ್ಯಾಮಿಲಿ ಇರುತ್ತೆ ಅಂದ್ಬಿಟ್ಟು ಕೀ ಕಿತ್ಕೊಳ್ಳೋರು ಡ್ರೈವರ್ ಹತ್ರಕ್ಕೆ ಕೊಡ್ತಿರ್ಲಿಲ್ಲ ಅವರು. ಬೆಳಗ್ಗೆ ಎದ್ದೋಗಿ 6:30 7 ಗಂಟೆಗೆ ಹೋಗಿ, ನೋ ಪ್ರಾಬ್ಲಮ್, ನಿಮಗೂ ನಿದ್ದೆ ಆಗಿರುತ್ತೆ, ಡ್ರೈವರ್ಗೂ ನಿದ್ದೆ ಆಗಿರುತ್ತೆ. ಯಾರು ಕೇರ್ ತೊಗೋತಾರೆ ಮೇಡಮ್ ಇವತ್ತು? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.